ಗೈಸ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ತಿರುಪತಿಗೆ. ಇವು ನನ್ನವು, ಇವು ಚಿಟ್ಟಿ ಚಿರುವು, ಇವು ನಮ್ಮ ಸಿಹಿವು, ನಮ್ಮ ಅತ್ತೆ ಅವನವು, ಮತ್ತು ಇದು ಹಸ್ಬೆಂಡ್ದು. ಅಲ್ಲೆಲ್ಲ ಬೆಡ್ಶೀಟ್ಗಳು ಇದ್ದಾವೆ. ಸ್ವೆಟರ್ ನಂದು. ಹಿಂಗೆ ಒಳಗಡೆ ಮತ್ತೆ ಅಲ್ಲಿ ಸ್ವೀಟ್, ನಮ್ಮ ಮನೆಗೆ ಸ್ವೀಟ್ ತಿನ್ನೋರು ಜಗ್ಗಿ. ಯವ್ವ ಕರ್ದಂಟು ಸ್ಪೆಷಲಿಸ್ಟ್, ಕರ್ದಂಟು ಸೂಪರ್ ಮಾಡ್ತಾರೆ. ಯಾರನ್ನಾಗಲಿ ಕರ್ದಂಟು ಮಾಡೋಕ್ಕೆ ಯವ್ವನ್ ಕರೆಸ್ತೀವಿ. ತೆಗಿ ಚೂಟ್ ತೆಗಿ, ಕೈತಿ ಎಣ್ಣೆ ತೆಗಿಯಲ್ಲ. ಸಣ್ಣ ಮಾಡು, ಸ್ಮೂತ್ ಬರ್ಬೇಕು ನಂಗೆ. ವೆಯ್ಟ್ ಹಾಕಿದ್ರೆ ನೀನು ಅದು ಇದಾಗ್ತತೆ. ವೆಯ್ಟ್ ಹಾಕಿದ್ರೆ ನೀಟಾಗಿ ಬರ್ತದೆ. ಅಮ್ಮ ಹೇಳಮ್ಮ, ನಿನಗೊಂದಾ? ಕೊಡ್ತೀನಿ ರಮ್ಮ. ಈ ಡೈಮಂಡ್ ಡಬಲ್ ಉದ್ದಕ್ಕಾಗ್ಬಿಟ್ಟ. ಗೈಸ್ ಬೆಳಿಗ್ಗೆ ಎಲ್ಲ ತಿರುಪತಿಗೆ ಹೋಗೋಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡು ಈವ್ನಿಂಗು ನಮ್ಮ ಕಸಿನ್ ಮಗನ ಬರ್ಡೇ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಗೈಸ್ ಹೇಳ್ಬೇಕಂದ್ರೆ ಅವನಂತೂ ಫುಲ್ಲು ಆ್ಯಕ್ಟಿವ್ ಇದ್ದ. ಅವನದು 3rd ಇಯರ್ ಬರ್ಡೇ ಈಗ ಹೋಗಿದ್ದು ನಾವು. ಮತ್ತು ಅವನ ಹೆಸರು ಬಂದು ಕೌಶಿಕ್ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅವನಂತೂ ನಮ್ಮ ಸಿಹಿನ ಇಷ್ಟಪಡ್ತಿದ್ದ. ಅಂದರೆ ಅವನಿಗೆ ಬಂದಿರೋ ಗಿಫ್ಟ್ಗಳೆಲ್ಲ ನಮ್ಮ ಸಿಹಿಗೆ ಕೊಡ್ತಿದ್ದ. ಮತ್ತು ಕೇಕ್ ತಿನ್ಸೋದಾಗಲಿ, ಇಬ್ಬರು ಫುಲ್ಲು ಚೆನ್ನಾಗಿ ಆಟ ಆಡ್ಕೊತ ಡ್ಯಾನ್ಸ್ ಆಡ್ಕೊತ ಇದ್ದರು. ಸೊ ಅವ್ರ ಅಮ್ಮಗೆ ಕೇಕ್ ತಿನ್ಸಂದ್ರೂ ತಿನ್ನಿಸ್ಲಿಲ್ಲ, ಅವಳಿಗೆ ಹೋಗಿ ಕೇಕ್ ತಿನ್ನಿಸೋದು ಹಾಗೆಲ್ಲ ಮಾಡ್ತಾಯಿದ್ದ. ಅವ್ರ ಊಟಕ್ಕೆ ಚಿಕನ್ ಮತ್ತು ಪಲಾವ್ ಮಾಡಿಸಿದ್ರು. ಸೊ ಅಲ್ಲೇ ನಾವು ಊಟ ಮಾಡಿಕೊಂಡು ಬರೋಷ್ಟಿಗೆಲ್ಲ 9:30 ಆಗಿತ್ತು ಟೈಮು. ಸೊ ಲಕ್ಷ್ಮಣನ ಬರ್ಡೇ ಇತ್ತಲ್ಲ, ಸೊ ಅದಕ್ಕೆ ನಾವು ರೇಣುಕಾ ಬೇಕ್ರಿ ಒಳಗೆ ಹೋಗಿ ಕೇಕ್ ತೊಗೊಂಡು ಹೋದ್ವಿ. ಅಲ್ಲಂತೂ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ ಇದ್ವು. ಚಿಕ್ಕ ಹುಡುಗರಿಗಂತೂ ಎಷ್ಟು ಅಟ್ರಾಕ್ಟ್ ಆಗೋ ಥರ ಕೇಕ್ ಎಲ್ಲ ರೆಡಿ ಮಾಡಿದ್ರು. ಗೈಸ್ ನಮ್ಮ ದುರ್ಗಾ ಮಾತೆಗೆ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಲಕ್ಷ್ಮಣ ಮನೇಲಿ ಚಿಕನ್ ಮಾಡೋಣ ಅಂತ ಹೇಳಿದ್ದ. ಸೊ ನಾವು ಬರ್ಡೇ ಪಾರ್ಟಿಗೆ ಹೋಗಿದ್ರಿಂದ ಮನೇಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವನಿಗೆ ಬಿರಿಯಾನಿ ತೊಗೊಂಡೋಗೋಣ, ಚಿಕನ್ ಬಿರಿಯಾನಿ ಅಂತ ಅನುಶ್ರೀಗೆ ಬಂದಿದ್ವಿ. ಸೊ ಇಲ್ಲಿ ಚಿಕನ್ ಬಿರಿಯಾನಿ ತೊಗೊಂಡು ಹೋಗೋಷ್ಟಿಗೆಲ್ಲ 10 o'clock ಏನೋ ಆಗಿತ್ತು ಟೈಮ್ ಆಲ್ರೆಡಿ. ಹಲೋ, ಇಲ್ವಾ ಆಗ ಅಲ್ಲ ನಿಂತ ಆ ಕಡೆ ನಿಂತ್ಕ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಮ್ಮ ಸಿಹಿಗೆ ಎಷ್ಟು ಮೆಚುರಿಟಿ ಐತೆ ಅಂದರೆ ಎಲ್ಲರೂ ತಿನ್ಸೋದು ನೋಡಿ ಅವಳು ಕೂಡ ಹೋಗಿ ಅವ್ರ ಕಕ್ಕೋಕ್ಕೆ ಕೇಕ್ ತಿನ್ನಿಸ್ತಾ ಇದ್ಲು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.